ಮತ್ತೊಂದು ಕಡೆ ಆಪರೇಷನ್ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಂತಹ ಗ್ಯಾಸ್ ಏಜೆನ್ಸಿ ಫುಟ್ಪಾತ್ ಮೇಲೆಯೇ 100ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಸಿಬ್ಬಂದಿಗಳು ಇಟ್ಟಿದ್ದಾರೆ. ಮಲ್ಲೇಶ್ವರಂನ ಮುಖ್ಯ ರಸ್ತೆಯಲ್ಲಿಯೇ ಏಜೆನ್ಸಿ ಲಾರಿ ಆಟೋಗಳ ಪಾರ್ಕಿಂಗ್ ಕೂಡ ಮಾಡಿದ್ದಾರೆ. ಸಚಿವರಿಗೆ ಇದು ಯಾವುದು ಕಾಣಿಸಲ್ವಾ ಅಂಥೇಳಿ ಬೀದಿ ಬದಿ ವ್ಯಾಪಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಅಂತ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಮೇಲಿರೋ ಅಂಗಡಿಗಳನ್ನೆಲ್ಲ ತೆರವುಗೊಳಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ ಪಾದಚಾರಿಗಳ ಓಡಾಟಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ. ಇಲ್ಲಿ ಪಾದಚಾರಿಗಳು ಓಡಾಡಲ್ವಾ? ಮಾನ್ಯ ಬೆಂಗಳೂರು ಉಸ್ತುವಾರಿ ಸಚಿವರೇ, ಬಡ ಬೀದಿ ವ್ಯಾಪಾರಿಗಳ ಮೇಲೆ ಮಾತ್ರ ದರ್ಪ ತೋರ್ತಾ ಇದ್ದಾರಾ, ಫುಟ್ಪಾತನ್ನು ತೆರವು ಮಾಡಿಸ್ತಾ ಇದ್ದಾರಾ? ಆದರೆ ಗ್ಯಾಸ್ ಏಜೆನ್ಸಿಯವರು ಫುಟ್ಪಾತನ್ನೇ ಗೋಡನ್ ಮಾಡ್ಕೊಂಡಿದ್ದಾರೆ. ಫುಟ್ಪಾತ್ ಮೇಲೆ ಗ್ಯಾಸ್ಗಳನ್ನು ಇಟ್ಟು ಲೋಡು ಅನ್ಲೋಡ್ ಮಾಡುವಂಥದ್ದು, ರೀಫಿಲ್ಲಿಂಗ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಬೇರೆ ಎಲ್ಲೋ ಅಲ್ಲ, ಮಲ್ಲೇಶ್ವರಂನ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿ. ಯಾವ ರೀತಿ ಅನ್ನೋದನ್ನ ನಾನು ತೋರಿಸ್ತೀನಿ. ಇದು ಮಲ್ಲೇಶ್ವರಂನ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲಿರುವಂಥದ್ದು. ಈ ರಸ್ತೆಯ ಪಕ್ಕದಲ್ಲೇ ಫುಟ್ಪಾತಲ್ಲೇ ಕಂಪ್ಲೀಟ್ ಆಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಟಿರುವಂಥದ್ದು ನೋಡ್ಬೋದಾಗಿದೆ. ಇಂಡಿಯನ್ ಆಯಿಲ್ ಗ್ಯಾಸ್ ಏಜೆನ್ಸಿ ಇದು. ಈ ಗ್ಯಾಸ್ ಏಜೆನ್ಸಿ ಫುಟ್ಪಾತ್ ತುಂಬೆಲ್ಲ ಕೂಡ ಸಿಲಿಂಡರ್ಗಳನ್ನು ಫುಟ್ಪಾತ್ ಮೇಲೆ ಇಟ್ಟಿದ್ದಾರೆ. ಪಾದಾಚಾರಿಗಳು ಎಲ್ಲಿ ಓಡಾಡೋಕ್ಕೆ ಸಾಧ್ಯ ಆಗುತ್ತೆ ನೋಡ್ಬೋದು. ಎಷ್ಟು ದೂರದವರೆಗೂ ಕೂಡ ಗ್ಯಾಸನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ಗಳನ್ನು ಮುಖ್ಯ ರಸ್ತೆ ಪಕ್ಕದಲ್ಲೇ ಇವರು ಲೋಡ್ ಮಾಡೋದು, ಅನ್ಲೋಡ್ ಮಾಡುವಂಥದ್ದು. ಕಚೇರಿಗಳಲ್ಲಿ ಇವರು ಲೋಡು ಅನ್ಲೋಡ್ ಮಾಡಲ್ಲ. ಅವರ ಕಚೇರಿಗಳಲ್ಲಿ ಜಾಗ ಇಲ್ಲ ಅಂತೇಳಿ ಮುಖ್ಯ ರಸ್ತೆಯನ್ನ ಬಳಕೆ ಮಾಡ್ಕೊಳ್ತಾ ಇರೋದು. ಬಡ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿದ್ರೆ ಅವ್ರನ್ನ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈ ಗ್ಯಾಸ್ ಏಜೆನ್ಸಿಗಳು ಮುಖ್ಯ ರಸ್ತೆಯನ್ನೇ ಅವರು ತಮ್ಮ ಕಚೇರಿಗಳನ್ನಾಗಿ ಮಾಡ್ಕೊಂಡಿರುವಂಥದ್ದು. ಇಲ್ಲೇ ಲೋಡ್ ಮಾಡ್ತಾ ಇದ್ರೆ, ಅನ್ಲೋಡ್ ಮಾಡ್ತಾ ಇದ್ರೆ ನೋಡ್ಬೋದು. ವೆಹಿಕಲ್ಗಳು ಬರ್ತವೆ. ಇಲ್ಲಿ ಪಾದಾಚಾರಿಗಳು ಎಲ್ಲಿ ಓಡಾಡಲಿಕ್ಕೆ ಸಾಧ್ಯ ಆಗುತ್ತೆ? ಯಾವ ರೀತಿಯಲ್ಲಿ ಓಡಾಡಲಿಕ್ಕೆ? ಯಾಕಂದ್ರೆ ನಿಮ್ದು ಆಫೀಸ್ ಇಲ್ವಾ? ಆಫೀಸ್ ಜಾಗ ಇಲ್ವಾ ನಿಮ್ದು? ಆಫೀಸ್ ಜಾಗ ಸರ್, ಆಫೀಸ್ ಜಾಗ ಇಲ್ವಾ? ಇಲ್ಲಕ್ಕೆ ಫುಟ್ಪಾತ್ ಎಲ್ಲ ಒತ್ತುವರಿ ಮಾಡ್ಕೊಂಡಿದ್ರಲ್ಲ, ಯಾಕೆ ಇಲ್ಲಿ ನೋಡು ಆಫೀಸ್ ಇರೋದು ಎಲ್ಲೋ, ಇವ್ರು ಮಾಡ್ತಾ ಇರುವಂಥದ್ದು ಎಲ್ಲೋ. ಆ ಮಟ್ಟಕ್ಕೆ ಇಲ್ಲಿ ಗ್ಯಾಸನ್ನ ಅಂದ್ರೆ ಗ್ಯಾಸ್ ಸಿಲಿಂಡರ್ಗಳನ್ನ ಮುಖ್ಯ ರಸ್ತೆಯಲ್ಲಿ ತೆರವು ಮಾಡುವಂಥದ್ದು, ಜೊತೆಗೆ ಇಲ್ಲೇ ಈ ಒಂದು ಲೋಡ್ ಅನ್ಲೋಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡ್ಬೋದಾಗಿದೆ. ಯಾವ ಮಟ್ಟ ಇಂಡಿಯನ್ ಗ್ಯಾಸ್ ಏಜೆನ್ಸಿ ನೋಡಿದ್ರೆ ಇದು ಜ್ಯೋತಿ ಗ್ಯಾಸ್ ಏಜೆನ್ಸಿ ಅವರು. ಇವರು ಕೂಡ ಫುಟ್ಪಾತನ್ನು ಅಕ್ವೈರ್ ಮಾಡ್ಕೊಬಿಟ್ಟಿದ್ದಾರೆ. ಪಾದಾಚಾರಿಗಳು ಓಡಾಡಲಿಕ್ಕೆ ಜಾಗನೇ ಇಲ್ಲ. ಇಲ್ಲಿ ನೋಡ್ಬೋದಾಗಿದೆ ಯಾವ ಮಟ್ಟಕ್ಕೆ ಫುಟ್ಪಾತ್ ಮೇಲೆ ಸಿಲಿಂಡರ್ಗಳನ್ನು ಇಟ್ಕೊಂಡು ಲೋಡು ಅನ್ಲೋಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಂದು. ಇದು GB ಅಧಿಕಾರಿಗಳ ಕಣ್ಣಿಗೆ ಕಾಣಲ್ವಾ ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತೆ. ನೋಡ್ಬೋದು, ವೆಹಿಕಲ್ ಇಲ್ಲೇ ಇರುತ್ತೆ, ವೆಹಿಕಲನ್ನು ತೆರವು ಮಾಡೋದೇ ಇಲ್ಲ. ಇನ್ನು ಪಾದಾಚಾರಿಗಳು ಎಲ್ಲಿ ಓಡಾಡಲಿಕ್ಕೆ? ಮಲ್ಲೇಶ್ವರಮು ರೈಲ್ವೆ ಸ್ಟೇಷನ್ ಇವೆಲ್ಲವೂ ಕೂಡ ನೋಡ್ಬೋದು. ಎಷ್ಟು ವರ್ಷ ಆಗಿದೆಯೋ ಈ ಗಾಡಿ ನಿಲ್ಲಿಸಿ. ಆ ಮಟ್ಟಕ್ಕೆ ಇಲ್ಲಿ ಜಾಗವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಖ್ಯ ರಸ್ತೆಯನ್ನೇ ಗೋಡನ್ ಆಗಿ ಮಾಡ್ಕೊಬಿಟ್ಟಿರುವಂಥದ್ದು. ಇದು GB ಅಧಿಕಾರಿಗಳ ಕಣ್ಣಿಗೆ ಕಾಣಲ್ವಾ? ಬೆಂಗಳೂರು ಉಸ್ತುವಾರಿ ಸಚಿವರ ಕಣ್ಣಿಗೆ ಇದು ಕಾಣಿಸ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ನೋಡ್ಬೋದಾಗಿದೆ, ಇವರೇ ತುಂಬಾ 1 ಕಿಲೋಮೀಟರ್ವರೆಗೂ ಮುಖ್ಯ ರಸ್ತೆನ ಅಕ್ವೈರ್ ಮಾಡ್ಕೊಬಿಟ್ಟಿದ್ದಾರೆ. ಇವರು ಇಲ್ಲಿ ಲೋಡು ಅನ್ಲೋಡ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಯಾರು ಇವ್ರನ್ನ ಪ್ರಶ್ನೆ ಮಾಡಲ್ಲ ಅನ್ನುವಂಥದ್ದು. ಇಲ್ಲಿ ನೋಡು ಯಾವ ರೀತಿ ಫುಟ್ಪಾತ್ ಮೇಲೆ ಸಿಲಿಂಡರ್ಗಳನ್ನ ಇಟ್ಕೊಂಡಿದ್ದಾರೆ. ಬಡ ವ್ಯಾಪಾರಿಗಳನ್ನ ಫುಟ್ಪಾತಿಂದ ತೆರವು ಮಾಡ್ತಾರೆ. ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಯಾರು ಮಾಡಲ್ಲ? ನಮಸ್ಕಾರ, ತಮ್ಮ ಆಫೀಸ್ ಎಲ್ಲಿರೋದು ಸರ್? ಎಲ್ಲಿ ಸರ್ ಆಫೀಸ್ ಇರೋದು? ಸರ್ ಅಲ್ಲಿ ಮಾತಾಡ್ಕೊಳ್ಳಿ. ಅಲ್ಲ ಸರ್, ಈ ಫುಟ್ಪಾತ್ ಮೇಲೆ ಇಡ್ಬೋದು ಈ ತರ ಸಿಲಿಂಡರ್? ಫುಟ್ಪಾತ್ ಅಲ್ಲಿ ಇಟ್ಕೊಂಡ್ರೆ ಇವಾಗ ತಗೊಂಡು ಹೋಗ್ತಾ ಇದೀವಿ ಅಷ್ಟೇ. ಯಾವತ್ತಂದ್ರೆ ನೋಡಿ ಸರ್, ಈ ಗಾಡಿ ಇಲ್ಲೇ ಇರ್ತಲ್ಲ, ಇಲ್ಲೇ ಇರುತ್ತಲ್ಲ, ಇಲ್ಲೇ ಇರ್ತೀವಲ್ಲ ಸರ್. ಒಂದೇ ನಿಮಿಷ, ಈ ತೆಗಿಯಕ್ 1 ಅವರ್ ಬೇಕು. ಓಡಾಡಕ್ ಹೆಂಗ್ ಓಡಾಡ್ತಾರೆ ಜನ? ಯಾವ ರೀತಿ ಓಡಾಡ್ತಾರೆ ಹೇಳಿ, ನೀವೇ ಹೇಳಿ. ನೋಡಿ, ಈ ರೀತಿಯಾದಂತ ಉತ್ತರ ಸರಿಯಾದ ರೀತಿಯಲ್ಲಿ ಇಲ್ಲ. ಈಗ ತೆರವು ಮಾಡ್ತೀವಿ ಅಂತಾರೆ, ನಿಜಕ್ಕೂ ಲೋಡು ಅನ್ಲೋಡ್ ಆಗುವಂಥದ್ದೇ ಇಲ್ಲಿ ತೆರವು ಆಗೋದೇ ಇಲ್ಲ. GB ಅಧಿಕಾರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಕೊಡಬೇಕು. ಬರೀ ಇಲ್ಲೇ ಅಂತಲ್ಲ, ಬೆಂಗಳೂರಿನ ನಾನಾ ಕಡೆಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಲೋಡ್ ಮಾಡುವುದು, ಅನ್ಲೋಡ್ ಮಾಡುವಂಥದ್ದು, ಅಲ್ಲೇ ಪಾರ್ಕಿಂಗ್ ಮಾಡುವಂಥದ್ದು ಆಗ್ತಾ ಇದೆ. ಅವುಗಳ ವಿರುದ್ಧ ಕ್ರಮ ಯಾವಾಗ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಲೋಕೇಶ್ ಕೋಟದ ಪಬ್ಲಿಕ್ ಟಿವಿ, ಬೆಂಗಳೂರು.